ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು, ನೀನ್ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಿದೀಯಾ? ಶೇಷು, ನಿನ್ನೆ ರಂಗಮ್ಮ ಅವ್ರ ಬಗ್ಗೆ ಹೇಳ್ದಾಗ್ಲಿಂದ ಅದೇನೋ ಒಂಥರ ಅನುಕಂಪ ಕಣೋ. ಪಾಪ ಒಂಟಿ ಜೀವ, ಕಷ್ಟ. ಸರಿ, ಈಗೇನು ಮಾಡೋದು ಅಂತ? ಏನಿಲ್ಲ, ಅವ್ರು ಬಂದಾಗ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋದು. ಆಗ ಅವರು ಅವ್ರ ಗೋಳನ್ನು ಹೇಳ್ಕೊಂಡ್ರೆ ಅವ್ರ ಮನ್ಸಿಗೂ ಸಮಾಧಾನ ಸಿಗ್ಬಹುದಲ್ವಾ? ಹೌದು, ನೀನೇ ನನ್ನ ಗೋಳು ಅನ್ಲು ಅನ್ಕೋ. ಹಾಗೇನ್ ಮಾಡ್ತೀಯಾ? ಆಗ ಇಲ್ವಾ ವಾಕಿಂಗ್ ಸ್ಟಿಕ್ಕು? ಆಯ್ತು, ನಿಮ್ಮಿಬ್ಬರು ಸಹವಾಸನೇ ಸಾಕು. ನಿಮ್ಮಿಬ್ಬರು ಜಗಳ ಬಿಡಿಸಿ ಸಾಕಾಗಿ ಹೋಗಿದೆ. ನೀವು ಹೋಗು, ನಾನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಪ್ಪ. ಹೋಗು. ಅಲ್ಲ, ಈ ದತ್ತ ಎಂತೆಂಥ ಸಮಸ್ಯೆನೋ ಬಗೆಹರಿಸಿದ್ದಾನೆ, ಇದಾಗಲ್ವಾ? ನಾನು ಒಬ್ಬನೇ ಹ್ಯಾಂಡಲ್ ಮಾಡ್ಕೋತೀನಿ ಕಣ. ಹೋಗ. ಅಜಯ, ಏನಮ್ಮ ಔಷಧಿ ತಗೊಂಡೋಗಕ್ ಬಂದ್ಯಾ? ಇಲ್ಲ ಅಜಯ, ಇದನ್ನ ತಗೊಂಡು ನನ್ನ ಸೊಸೆಗೆ ಸಮಸ್ಯೆ ಆಗ್ಬಿಟ್ಟಿದೆ. ಇದರಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಏನು, ನಾನು ಕೊಟ್ಟಿರೋ ಔಷಧಿಲಿ ವಿಷನ? ಏನಮ್ಮ ಹೇಳ್ತಾ ಇದೀಯಾ? ಕೊಡಿಲ್ಲಿ. ಇಷ್ಟು ದಿನ ನಿಮ್ಮ ಹತ್ರನೇ ತಗೊಂಡು ಹೋಗಿದ್ನಲ್ಲ, ಯಾವತ್ತೂ ಹೀಗಾಗಿರ್ಲಿಲ್ಲ. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ಅವಳು ಸಂಕಟ ನೋಡಕ್ಕಾಗ್ಲಿಲ್ಲ, ಹೊಟ್ಟೆ ಉರಿಂತ ಒದ್ದಾಡ್ಬಿಟ್ಲು. ಅಯ್ಯೋ ದೇವ್ರೆ, ಇದು ಹೇಗೆ ಸಾಧ್ಯ? ಇದು ನಾನು ಕೊಟ್ಟಿರೋ ಔಷಧಿನೇ, ಆದರೆ ಇದರಲ್ಲಿ ಬೇರೆ ಏನೋ ಮಿಕ್ಸ್ ಆಗಿದೆ. ಇಲ್ಲದೆ ಇದು ಹೀಗಾಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಅಜಯ, ನಾನೇ ನನ್ನ ಕೈಯಾರೆ ಕುಡ್ಸಿದ್ದೀನಿ. ಇದ್ರಲ್ಲಿ ಹೇಗೆ ಮಿಕ್ಸ್ ಆಗೋದಕ್ಕೆ ಸಾಧ್ಯ? ನೀನು ಕುಡ್ಸೋಕ್ ಮುಂಚೆ ಯಾರೋ ಏನೋ ಮಿಕ್ಸ್ ಮಾಡಿದ್ದಾರೆ. 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದೋ ವಿಷಕಾರಿ ಮದ್ದು ಮಿಕ್ಸ್ ಆಗಿದೆ ಅಂತ. ಯಾರೋ ಇದನ್ನ ಮಿಕ್ಸ್ ಮಾಡಿದ್ದಾರೆ. ನೋಡಿಲ್ಲಿ, ನೀಲಿ ಬಣ್ಣಕ್ಕೆ ಮಿಕ್ಸ್ ಆಗಿದೆ. ನೀವು ಯಾಕೆ ತರಕ್ಕೆ ಹೋದ್ರಿ? ಇನ್ಮೇಲೆ ನಾನು ನಿನ್ನ ನೋಡ್ಕೋತೀನಿ. ಹೇಗಿದೆಯಾ ಈಗ? ಬೆಟರ್ ರೀ. ಮೈ ಸ್ವಲ್ಪ ಭಾರ, ಇದ್ದಕ್ಕಿದ್ದಾಗೆ ಏನೆಲ್ಲ ಆಗೋಯ್ತು. ಹೊಟ್ಟೆ ಉರಿ ಬಂದು ಈಗ ಪರವಾಗಿಲ್ಲ. ಸತ್ಯ, ಎಲ್ಲ ಸರಿ ಹೋಯ್ತಲ್ಲ. ನಿನ್ನೆ ನಾನು ಮಾತಾಡ್ತಿದ್ದು ನೀನು ಕೇಳ್ತಿರ್ಲಿಲ್ಲ, ಅಷ್ಟು ಸುಸ್ತಾಗಿ ಮಲ್ಕೊಬಿಟ್ಟಿದೆ. ಯಾಕ್ರಿ ಕಣ್ಣಲ್ಲಿ ನೀರು? ನಾನು ಸರಿ ಹೋದ್ನಲ್ಲ. ಎಷ್ಟು ನೋವು ತಿನ್ನೋ ಹಾಗಾಯ್ತು ನೀನು. ನಿನ್ಗೇನಾದರೂ ಆದರೆ ನಾನು ಏನು ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ನೀನು ನನ್ನ ಜೀವ ಪುಣ್ಯ. ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ದೀರಾ? ನಿನಗೆ ಅರ್ಥ ಆಗಲ್ಲ ಪುಣ್ಯ. ಇನ್ ಕೇಸ್ ನನಗೆ ಹೀಗಾಗ್ತಿದ್ರೆ ನಿಮ್ಗೆ ಹೇಗೆ ಅನಿಸ್ತಿತ್ತು? ನಿಜವಾಗ್ಲೂ ಇನ್ಮೇಲೆ ಈ ಥರ ಏನೇ ಅಪಾಯ ಬಂದರೂ ನನಗೆ ಬರಲಿ. ಹೀಗೆಲ್ಲ ಮಾತಾಡಬೇಡಿ.
ಯಾರಿಗೂ ಏನೂ ಆಗೋದು ಬೇಡ. ಏನು ನೋಡ್ತಿದ್ಯಾ? ಬೆಳಗ್ಗೆಯಿಂದ ಎಲ್ಲರೂ ಬಂದು ನೋಡ್ಕೊಂಡು ಹೋದ್ರು. ಅಮ್ಮ ಅಮ್ಮ ಯಾಕೆ ಬರಲಿಲ್ಲ? ಅವ್ರ ಮನೇಲಿಲ್ವಾ? ನೀನಿನ್ನೂ ಅವ್ರನ್ನೇ ನೋಡಬೇಕು ಅಂತಿದ್ಯಾ ಪುಣ್ಯ? ನಿನ್ಗಿಷ್ಟೆಲ್ಲ ಆಗೋಕ್ಕೆ ಕಾರಣನೇ ಅವರು. ಏನು ಹೇಳ್ತಿದ್ದೀರಾ? ನಿನ್ನೆ ಮಾತಾಡೋವಾಗ ನಿನ್ಗೆ ಸರಿಯಾಗಿ ಎಚ್ಚರ ಇರಲಿಲ್ಲ. ಆ ಔಷಧಿ ಕುಡ್ದೆ ನಿನ್ಗೆ ಹೀಗಾಗಿದ್ದು. ಆ ಔಷಧಿಯಲ್ಲಿ ಏನೋ ಮಿಕ್ಸ್ ಆಗಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಔಷಧಿಗೆ ಮಿಕ್ಸ್ ಆಗಿತ್ತಾ? ನನಗೆ ತುಂಬ ಶಾಕ್ ಆಯ್ತು ಪುಣ್ಯ. ಅದಕ್ಕೆ ಅವನ್ನ ನಿನ್ನಿಂದ ದೂರ ಇರೋಕ್ಕೆ ಹೇಳಿದೆ. ನೀನು ಅವರಿಂದ ದೂರ ಇರೋ. ಏನ್ರಿ ಹೇಳ್ತಿದ್ದೀರಾ? ಅಮ್ಮ ಶತ್ರುಗಳಿಗೂ ಕೆಟ್ಟದ್ದು ಬಯಸೋರಲ್ಲ. ಅಂಥದ್ರಲ್ಲಿ ನಾನು ಅವ್ರ ಮಗಳು ಸಮ. ನನಗೆ ಹಾಗೆ ಮಾಡ್ತಾರ? ಯಾಕೆ ಮನೇಲಿ ಏನೇ ಆದರೂ ಅವ್ರನ್ನೇ ಬ್ಲೇಮ್ ಮಾಡ್ತೀರಾ? ಏನು ಹೇಳಿದ್ರು ಸಹಿಸ್ಕೊಂಡಿರ್ತಾರೆ ಅಂತನಾ? ಏನು ಹೇಳ್ತಿದ್ಯಾ ಪುಣ್ಯ? ನಿನಗೆ ಅವ್ರ ಮೇಲೆ ಕೋಪ ಬಂದಿಲ್ವಾ? ನನಗೆ ಯಾಕೆ ಅವ್ರ ಮೇಲೆ ಕೋಪ? ನೀವು ಅವ್ರನ್ನ ದೂರ ಇಟ್ಟರೆ ನಿಮ್ಮೆಲ್ಲರ ಮೇಲೆ ಕೋಪ ಬರುತ್ತಷ್ಟೆ. ಅವ್ರು ನನ್ನ ಅಮ್ಮ ರೀ. ಅಮ್ಮ ಮಗಳಿಗೆ ವಿಷ ಬೆರೆಸೋಕೆ ಸಾಧ್ಯನಾ? ನೀವೀಗೆಲ್ಲ ಮಾತಾಡಿದ್ದಕ್ಕೆ ಅವ್ರು ಎಷ್ಟು ಹರ್ಟ್ ಆಗಿದ್ ಬೇಡ. ನಾನು ಅವ್ರನ್ನ ನೋಡಬೇಕು. ನಾನು ಈಗಲೇ ಅವ್ರ ಹತ್ರ ಮಾತಾಡಬೇಕು. ಅವ್ರಿಲ್ಲ ಪುಣ್ಯ. ಇಲ್ಲ ಅಂದರೆ? ಗೊತ್ತಿಲ್ಲ ಪುಣ್ಯ. ಅವ್ರು ಆಗಲೇ ಎಲ್ಲೋ ಆಚೆ ಹೋದ್ರು. ನೀನು ಸುಧಾರಿಸ್ಕೊ. ಅವ್ರು ಬಂದಮೇಲೆ ನಾನೇ ಅವ್ರನ್ನ ಇಲ್ಲಿ ಕರ್ಕೊಬರ್ತೀನಿ. ಪ್ಲೀಸ್. ಅನಾಹುತ ಆಗೋ ಮದ್ದು ಮಿಕ್ಸ್ ಆಗಿರೋದ್ರಿಂದ ಇದು ನೀಲಿ ಬಣ್ಣಕ್ಕೆ ಬಂದಿದೆ. ನಿಮ್ಮ ಮನೆಯಲ್ಲೇ ಯಾರೋ ಏನೋ ಇದಕ್ಕೆ ಮಿಕ್ಸ್ ಮಾಡಿರ್ತಾರೆ. ನೀನೇನೋ ಇದನ್ನು ನೇರವಾಗಿ ಮನೆಗೆ ತಗೊಂಡೋಗಿ ಇಟ್ಟಿರ್ತೀಯ. ಆದರೆ ಮನೇಲಿ ಬೇರೆ ಯಾರೋ ಇದನ್ನು ಓಪನ್ ಮಾಡಿ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಇದು ಮನೇಲಿ ನಡೆದಿರೋ ಕೆಲಸ. ಅಯ್ಯೋ ಇಲ್ಲ ಅಜಯ, ಆ ಮನೇಲಿ ಅಂಥವ್ರು ಯಾರೂ ಇಲ್ಲ. ನೋಡಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕೊಟ್ಟಿರೋ ಔಷಧಿಲಿ ಸಮಸ್ಯೆ ಇದ್ರೆ ಯಾಕೆ ಇಷ್ಟು ದಿನ ಏನೂ ಆಗಲಿಲ್ಲ? ನಿಮಗೆ ಗೊತ್ತಿಲ್ಲದೆ ಯಾರೋ ಬೇಕು ಅಂತ ಮಾಡಿರೋ ಕೆಲಸ ಇದು. ಆ ಮಗುನ ಕಂಡ್ರೆ ಆಗದೆ ಇರೋವಂಥವ್ರು ಆ ಮನೇಲಿ ಯಾರು ಇದ್ದಾರ ಅಂತ ನೋಡಿ. ನನಗಂತೂ ನನ್ನ ಔಷಧಿ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ನೋಡಮ್ಮ, ನಾನು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೊಡೋ ಔಷಧಿಲಿ ಏನಾದರೂ ದೋಷ ಇತ್ತು ಅಂದರೆ ನಾನು ವೃತ್ತಿನೇ ಬಿಡೋಕ್ಕೆ ರೆಡಿಯಾಗಿದ್ದೀನಿ. ಮೊದಲು ನೀನು ಮನೆ ಒಳಗಿರೋ ಕಳ್ಳರನ್ನ ಹುಡುಕು. ಆಮೇಲೆ ಇದಕ್ಕೆ ಪರಿಹಾರ ತಾನಾಗೇ ಸಿಗುತ್ತೆ. ಗೊತ್ತಿತ್ತು ಆ ಮನೆಯವ್ರು ಯಾರೋ ನಿಮ್ಮಲ್ಲಿ ಆರೋಪ ಬರಲಿ ಅಂತ ಈ ಥರ ಮಾಡಿರ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು. ಆದರೆ ನಿಮಗೆ ಅರ್ಥ ಆಗ್ಬೇಕಲ್ಲ. ನಡೀರಿ, ಮೊದಲು ಮನೇಲಿರೋ ಕಳ್ಳರು ನೋಡ್ಕೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.